ಹಲೋ ಹೈ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ತೊಂಡೆಕಾಯಿ ಮತ್ತು ಕಾಬೂಲ್ ಕಡಲೆನ ಯೂಸ್ ಮಾಡಿಕೊಂಡು ಮದುವೆ ಮನೆಯಲ್ಲಿ ಮಾಡೋ ಪಲ್ಯನ ಹೊಸ ವೆರೈಟಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ನಾನು ಕಾಬೂಲ್ ಕಡಲೆನ 250 ಗ್ರಾಮ್ಸ್ ಅಷ್ಟು ನೆನ್ಸಿಟ್ಕೊಂಡಿದ್ದೀನಿ. ನೆನ್ಸಿಟ್ಕೊಂಡು ಅದನ್ನ ಇವಾಗ ಕುಕ್ಕರ್ಗೆ ಹಾಕೊಳ್ಳಿ. ನೀವು ಮಧ್ಯಾಹ್ನ ಮಾಡಬೇಕು ಅಂದ್ರೆ ಮಾರ್ನಿಂಗ್ ನೆನ್ಸ್ಕೊಂಡ್ರು ಆಗುತ್ತೆ, ಇಲ್ಲಾಂದ್ರೆ ನೈಟ್ ನೆನ್ಸ್ಕೊಂಡ್ರು ಆಗುತ್ತೆ. ಇವಾಗ ಅದ್ ವಿಜಿಲ್ ಕೂಗೋ ಅಷ್ಟ್ರಲ್ಲೇ ನಾವು ತೊಂಡೆಕಾಯಿ ನಾನು 500 ಗ್ರಾಮ್ಸ್ ತೊಂಡೆಕಾಯಿ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳೋದನ್ನ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದನ್ನ ಎರಡು ಸೈಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ತೆಗ್ದ್ಬಿಟ್ಟು ಅದನ್ನ ಮಧ್ಯಕ್ಕೆ ಕಟ್ ಮಾಡಿ, ಮತ್ತೆ ಇದನ್ನು ಕೂಡ ಇನ್ನು ಚಿಕ್ಕದ ಪೀಸ್ ಆಗಿ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ತರ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. ಈ ತರ ಎಲ್ಲಾ ತೊಂಡೆಕಾಯಿನ ಈ ತರ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. ತುಂಬಾ ಚಿಕ್ಕದ್ ಮಾಡಕ್ ಹೋಗ್ಬೇಡಿ. ನೋಡಿ, ಇಷ್ಟು ಉದ್ದುದಕ್ಕೆ ಈ ತರ 4 ಭಾಗ ಮಾಡ್ಕೊಳ್ಳಿ ಒಂದ್ ತೊಂಡೆಕಾಯಿನ. ಇವಾಗ ಇದು ಕುಕ್ಕರ್ ಕೂಗಿ ಆರಾಗಿದೆ. ಒಂದ್ 4ರಿಂದ 5 ವಿಷಲ್ನ ಕೂಗಿಸ್ಕೊಂಡಾಯ್ತು. ಅದು ಆರಾಗಿ ಇವಾಗ ತೊಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಕುಕ್ಕರ್ಗೆ ಹಾಕೊಂಡು, ನೋಡಿ ಇದು ಕಾಬೂಲ್ ಕಡ್ಲೆ ಚೆನ್ನಾಗಿ ಒಂದ್ ಸ್ವಲ್ಪ ಬೆಂದಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ತರ ಸ್ಮ್ಯಾಶ್ ಮಾಡಿದ ತಕ್ಷಣ ಸ್ಮ್ಯಾಶ್ ಆಯ್ತು ಅಂದ್ರೆ ಚೆನ್ನಾಗಿ ಬೆಂದಿದೆ ಇದು ಅಂತ. ಇವಾಗ ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿನೆಲ್ಲ ಇದಕ್ಕೆ ಹಾಕಿ, ಜೊತೆಗೇನೆ 2 ಸ್ಪೂನ್ ಉಪ್ಪು ಕೂಡ ಇದ್ರ ಮೇಲ್ಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತೆ ಒಂದೇ ಒಂದ್ ವಿಷಲ್ನ ಕೂಗಿಸ್ಬೇಕು. ತುಂಬಾ ಜಾಸ್ತಿ ಕೂಗಿಸ್ಬೇಡಿ. ಆಲ್ರೆಡಿ ಕಾಬೂಲ್ ಕಡ್ಲೆ ಚೆನ್ನಾಗಿ ಬೆಂದೋಗಿದೆ. ಅದ್ರ ಜೊತೆಗೆ ತೊಂಡೆಕಾಯಿ ಹಾಕಿ ಒಂದೇ ಒಂದ್ ವಿಷಲ್ನ ಕೂಗಿಸ್ಕೊಳ್ಳಿ ಸಾಕು. ತುಂಬಾ ಜಾಸ್ತಿ ಬೇಡ. ತೊಂಡೆಕಾಯಿ ತುಂಬಾ ಬೇಗನೆ ಬೇಯುತ್ತೆ. ಹೊರಗಡೆ ಸ್ವಲ್ಪ ನಿಧಾನ ಬೇಯೋದು, ಅದಕ್ಕೆ ಕುಕ್ಕರ್ ಅಲ್ಲಿ ಕೂಗಿಸ್ಕೊತಾ ಇದೀನಿ ನಾನು. ನೀವು ಬೇಕಂದ್ರೆ ಹೊರಗಡೆನೂ ಮಾಡ್ಕೋಬಹುದು, ಬೇಯಿಸ್ಕೋಬಹುದು. ಇವಾಗ ಇದನ್ನ ಒಂದೇ ಒಂದ್ ವಿಷಲ್ ಕೂಗೋ ಅಷ್ಟ್ರಲ್ಲೇ ನಾವು ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಒಂದು ಬಾಣ್ಲಿ ಇಟ್ಕೊಳ್ಳಿ. ಬಾಣ್ಲಿಗೆ 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು, 1 ಸ್ಪೂನು ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಕಡಲೆಬೇಳೆನ 2 ಸ್ಪೂನ್ ಹಾಕೊಂಡು ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗೆಲ್ಲ ಫ್ರೈ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಒಂದು 10 ಹಸಿಮೆಣಸಿನ್ಕಾಯಿನ ನಾನು ಉದ್ದುದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಅದನ್ನು ತೊಳ್ಕೊಂಡು ಅದನ್ನು ಹಾಕೊಳ್ಳಿ. ಜೊತೆಗೆ ತೆಂಗಿನಕಾಯಿ ಕೂಡ 1/4 ಚಿಪ್ಪಷ್ಟು ತೆಂಗಿನಕಾಯಿನ ತುರಿದು ನೋಡಿ, ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಅದಕ್ಕೆ ಜೊತೆಗೆ ಅರಿಶಿನ ಒಂದು 1/4 ಸ್ಪೂನು, ಮತ್ತೆ ಚಿಲ್ಲಿ ಪೌಡರ್ ಕೂಡ ಒಂದು ಸ್ಪೂನು ಹಾಕೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನು ಶುಂಠಿ ಕೂಡ ತುರಿದು ಹಾಕೋತಾ ಇದ್ದೀನಿ. 1 ಇಂಚ್ ಶುಂಠಿನ ತುರಿದು ನೋಡಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು, ಕಾಬೂಲ್ ಕಡ್ಲೆ ಮತ್ತೆ ತೊಂಡೆಕಾಯಿ ಇದು ಕೂಗಿ ಇವಾಗ ಕುಕ್ಕರ್ ಕೂಡ ಆರಿದೆ. ಒಂದೇ ಒಂದ್ ವಿಜಿಲ್ ಕೂಗಿಸ್ಕೊಂಡು ಇವಾಗ ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಆದ್ಮೇಲೆ ಓಪನ್ ಮಾಡಿ ಎಲ್ಲಾನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಸ್ವಲ್ಪ ನೀರ್ ಮಿಕ್ಕಿದ್ರು ಪರವಾಗಿಲ್ಲ, ಆ ನೀರ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾನು. ಜೊತೆಗೆ ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪು ಹಾಕಿರೋದೇ ಸಾಕು. ನಾವು ಇನ್ನು ಜಾಸ್ತಿ ಉಪ್ಪು ಹಾಕಕ್ ಹೋಗ್ಬೇಡಿ ಇದಕ್ಕೆ. ಆ ನೀರನ್ನು ನೀವು ಸ್ವಲ್ಪ ಹಾಕೋದ್ರಿಂದ ಅದ್ರಲ್ಲೂ ಉಪ್ಪು ಅಂಶ ಇರುತ್ತೆ. ಅದಕ್ಕೋಸ್ಕರ ಇನ್ನು ಉಪ್ಪು ಹಾಕಕ್ ಹೋಗ್ಬೇಡಿ. ಇದಕ್ಕೆ ಚೆನ್ನಾಗಿ ಉಪ್ಪಿಟ್ಕೊಂಡಿರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಸರ್ವ್ ಮಾಡಿ. ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಇದು ನಾನು ಒಂದು ಮದುವೆ ಮನೆಯಲ್ಲಿ ತಿಂದಿದ್ದೆ. ಅದನ್ನ ಮನೇಲಿ ಬಂದು ಟ್ರೈ ಮಾಡಿದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅಲ್ಲೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಅದಕ್ಕೋಸ್ಕರ ನಿಮ್ಗೂ ಈ ರೆಸಿಪಿನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.